ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಮನೆ ಪಟ್ಟಿಯನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ದಿಕ್ಕುಗಳಿಂದ ಸ್ಟಾರ್ಟ್ ಮಾಡಬೇಕು, ಮತ್ತು ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಕೋಬೇಕಂತಲೂ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ಈ ರೀತಿ ಒಂದು ನಕ್ಷೆ ಹಾಕ್ಕೋಬೇಕು ಸ್ನೇಹಿತರೆ. ಇದೊಂದು ರಫ್ ನಕ್ಷೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಈ ನಕ್ಷೆ ಪ್ರಕಾರ ಇದರಲ್ಲಿ ಉತ್ತರ ಯಾವುದು, ದಕ್ಷಿಣ ಯಾವುದು, ಪಶ್ಚಿಮ ಯಾವುದು, ಪೂರ್ವ ಯಾವುದು ಅಂತ ಮುಖ್ಯವಾಗಿ ತಿಳಿದುಕೋಬೇಕು ಸ್ನೇಹಿತರೆ ಈ ಒಂದು ನಕ್ಷೆಯಲ್ಲಿ. ಸೊ ಆದ್ದರಿಂದ ನೀವೇನು ಮಾಡಬೇಕು, ಈ ಒಂದು ನಕ್ಷೆಯನ್ನು ಮೊದಲಿಗೆ ಆ ಗ್ರಾಮವೆಲ್ಲ ಓಡಾಡಿ ನೀವು ಒಂದು ಸಲ ನೀಟಾಗಿ ತಿಳ್ಕೊಳ್ಳಿ. ಮನೆಗಳು ಹೆಂಗಿದ್ದಾವೆ, ಯಾವ ರೀತಿ ಇದ್ದಾವೆ, ದಾರಿಗಳು ಹೆಂಗಿದ್ದಾವೆ, ದಾರಿಗಳಿದ್ದಾವೆ, ಸಬ್ ರೋಡ್ಸ್ ಹೆಂಗಿದ್ದಾವೆ, ರೋಡ್ಸ್ ಹೆಂಗಿದ್ದಾವೆ, ಸಬ್ ರೋಡ್ಸ್ ಹೆಂಗಿದ್ದಾವೆ, ಕಾಲು ದಾರಿಗಳು ಹೆಂಗಿದ್ದಾವೆ, ಎಲ್ಲವನ್ನು ನೀವು ತಿಳ್ಕೊಂಡು, ಮತ್ತು ಕೆಲವು ಮನೆಗಳು ಸಪ್ರೇಟಾಗಿ ಅಲ್ಲಲ್ಲಿ ಇರ್ತವೆ, ಅವುಗಳನ್ನು ಸಹ ನೀವು ತಿಳ್ಕೊಂಡು ನೀವೇನು ಮಾಡಬೇಕು, ಇದಕ್ಕೆ ಹೋಗೋಕ್ಕಿಂತ ಮೊದಲು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಹೋಗೋಕ್ಕಿಂತ ಮೊದಲು ನಮಗೆ ಸೆನ್ಸಸ್ ಅವರು ಇದು ಕೊಟ್ಟಿದ್ದಾರೆ, ಒಂದು ಮಾರ್ಗದರ್ಶನ ಯಾವ ರೀತಿ ಹೋಗಬೇಕು ಅಂತ. ಅದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ನಾವೀಗ ನಾನು ನಕ್ಷೆ ತೋರಿಸ್ತೀನಲ್ಲ, ಅದರ ಇದ್ರ ಪ್ರಕಾರ ಇಲ್ಲಿ ನೋಡಿ, ಇದು ಉಲ್ಟಾ ಎಸ್ ಅಂದರೆ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದರಲ್ಲಿ ಉಲ್ಟಾ ಎಷ್ಟು ಎಲ್ಲಿಪ್ಪ ಅಂದರೆ, ಇಲ್ಲಿ ಉಪದಿಕ್ಕುಗಳು ನೀವು ತಿಳ್ಕೋಬೇಕು. ವಾಯುವ್ಯ ಎಲ್ಲಿದೆ, ಈಶಾನ್ಯ ಎಲ್ಲಿದೆ, ನೈಋತ್ಯ ಎಲ್ಲಿದೆ, ಆಗ್ನೇಯ ಎಲ್ಲಿದೆ ಅಂತ. ಸೊ ಇದನ್ನು ತಿಳ್ಕೊಂಡ್ಮೇಲೆ ನಿಮಗೆ ತುಂಬ ಈಸಿ ಆಗುತ್ತೆ. ನಾನು ಇದರಲ್ಲಿ ನೋಡಿ, ಇಲ್ಲಿ ವಾಯುವ್ಯ ನಾರ್ತ್ ವೆಸ್ಟ್ ಅಂತಿದೆಯಲ್ಲ, ಇದು ವಾಯುವ್ಯ. ನಾರ್ತ್ ಈಸ್ಟ್ ಅಂತಿದೆಯಲ್ಲ, ಇದು ಈಶಾನ್ಯ. ಸೌತ್ ಈಸ್ಟ್ ಇದಿದೆ, ಇದು ನೈಋತ್ಯ. ಇದು ಸೌತ್ ವೆಸ್ಟ್ ಈ ನೈಋತ್ಯ. ಸೌತ್ ಈಸ್ಟ್ ಬಂದು ಆಗ್ನೇಯ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಈ ವಾಯುವ್ಯದಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಇಲ್ಲಿ ಎಂಡ್ ಪಾಯಿಂಟು ಸೌತ್ ಈಸ್ಟ್ ಹತ್ರ ಎಂಡ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾವು ಈ ಒಂದು ಮ್ಯಾಪ್ ಇದೆಯಲ್ಲ, ನನ್ನ ಮಾದರಿ ನಕ್ಷೆ, ಆ ನಕ್ಷೆನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದು ಮ್ಯಾಪು. ಈ ಮ್ಯಾಪಲ್ಲಿ ಹೆಂಗಪ್ಪ ಅಂತಂದರೆ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ಪೂರ್ವ ಸ್ನೇಹಿತರೆ. ಸೊ ನಾವು ಇಲ್ಲೇನು ಮಾಡಬೇಕು, ಇದು ವಾಯುವ್ಯ, ಇದು ಈಶಾನ್ಯ, ಇದು ನೈಋತ್ಯ, ಇದು ಆಗ್ನೇಯ ಸ್ನೇಹಿತರೆ. ಇದರ ಪ್ರಕಾರ ನಾವೇನು ಮಾಡಬೇಕಪ್ಪ ಅಂದರೆ, ಈಗ ಇಲ್ಲಿ ಸ್ಟಾರ್ಟ್ ಪಾಯಿಂಟ್ ಬರೆದಿದ್ದೀನಿ ನೋಡಿ ಸ್ನೇಹಿತರೆ. ಈ ಒಂದು ಸ್ಟಾರ್ಟ್ ಪಾಯಿಂಟ್ ಹೆಂಗಿದೆಯಪ್ಪ ಅಂದರೆ, ಇಲ್ಲಿ ಸ್ಟಾರ್ಟ್ ಪಾಯಿಂಟ್ ಬರೆದಿದ್ದೇವೆ. ಈಗ ನಾವೇನು ಮಾಡಬೇಕು, ಈ ವಾಯುವ್ಯದಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ನಿಮಗೆ ಇಲ್ಲಿ ವಾಯುವ್ಯದಿಂದ ಏನು ಮಾಡಬೇಕು, ನಾವು ಉಲ್ಟಾ ಎಸ್ ಆಗಬೇಕು. ಹಿಂಗೆ ಬಂದು ಈ ಥರ ಹೋಗ್ಬೇಕು ಸ್ನೇಹಿತರೆ. ಇದು ಉಲ್ಟಾ ಎಸ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಮನೆ ಸಂಖ್ಯೆಗಳು ಸಹ ಇದೇ ಥರ ಕೊಡ್ತಾ ಹೋಗಬೇಕು ನೀವು. ಈ ರೀತಿ ಕೊಟ್ಟು ನೋಡಿ, ಕೊನೆಗೆ ಇಲ್ಲಿಗೆ ಎಂಡ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಎಂಡ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಎಂಡ್ಗೆ ಇಲ್ಲಿ ಎಂಡ್ ಆಗುತ್ತೆ. ಈ ರೀತಿ ನೀವೇನು ಮಾಡಬೇಕು, ನಿಮ್ಮ ಮನೆ ಪಟ್ಟಿಗಳನ್ನು, ಮನೆ ಸಂಖ್ಯೆಗಳನ್ನು ಕೊಡಬೇಕಾಗತ್ತೆ. ಇದು ಸ್ಟಾರ್ಟ್ ಪಾಯಿಂಟ್ ಆಗುತ್ತೆ. ಈಗ ಈ ಮನೆ ಇಲ್ಲೊಂದು ಮನೆ ಇದೆ ನೋಡಿ, ಗುರುತಿಸಿದ್ದಾರೆ. ಇಲ್ಲೊಂದು ಮನೆ ಇದೆ. ಇಲ್ಲಿ ಬಂದು ಹಿಂಗೆ ಬಂದು ಮತ್ತೆ ಏನು ಮಾಡಬೇಕು, ಇಲ್ಲಿಗೆ ಬರಬೇಕು, ಇಲ್ಲಿಗೆ. ಆಮೇಲೆ ಇದು ಇಲ್ಲಿ ಈ ಮನೆಗಳು ಇನ್ನು ಮುಗಿಸ್ಕೊಂಡು ಮತ್ತೆ ಏನು ಮಾಡಬೇಕು, ಈ ಥರ ಬಂದು ಈ ಥರ ಬರ್ತಾ ಇರಬೇಕು. ಮತ್ತು ಇದೇ ಥರ ಹೋಗುತ್ತೆ ನೋಡಿ ಸ್ನೇಹಿತರೆ. ಸೇಮ್ ಉಲ್ಟಾ ಎಸ್ ಎಲ್ಲ ಕಡೆ ಆಪೋಸಿಟ್ ದಿಕ್ಕಾಗಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ 2 ಲೈನ್ ಇರೋ ಮನೆ ಹತ್ರ ಏನು ಹೇಳ್ತೀನಿ ನಾನು ಅಂದರೆ, ನೋಡಿ ಇಲ್ಲಿಂದ ಹೋಯ್ತು ಅಂದ್ಕೊಳ್ಳಿ, ಈ ಮನೆಗಳು ಹಿಂಗೆ ಹೋಯ್ತು ಅಂದರೆ ಮತ್ತೆ ಏನು ಮಾಡಬೇಕು, ಇಲ್ಲಿಗೆ ಬರಬೇಕು. ಮತ್ತೆ ಏನು ಮಾಡಬೇಕು, ನಾವು ಇಲ್ಲಿಂದ ಇಲ್ಲಿಗೆ ಬರಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈ ದಿಕ್ಕಿನಿಂದ ಈ ಮನೆಯಿಂದ ಈ ದಿಕ್ಕಿಗೆ ಎಂಡ್ ಆಗಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನಾವು ಎಲ್ಲ ರೀತಿಯಲ್ಲೂ ನಮ್ಮ ನಕ್ಷೆಯನ್ನು ನಾವು ಮಾಡ್ಬೋದು. ಹಿಂಗೋಗಿ ಈ ಥರ ಬರ್ತಾ ಇರಬೇಕು ಸ್ನೇಹಿತರೆ. ಇದು ಉಲ್ಟಾ ಎಸ್ ಥರ ಹೋಗಬೇಕಾಗತ್ತೆ. ಆದ್ದರಿಂದ ಇದು ಎಂಡ್ ಪಾಯಿಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇದು ಎಂಡ್ ಪಾಯಿಂಟ್. ಈ ರೀತಿ ನೀವೇನು ಮಾಡಬೇಕು, ನಿಮ್ಮ ನಕ್ಷೆಯನ್ನು ಬಳಸ್ಕೊಂಡು ನಿಮ್ಮ ಮನೆ ಪಟ್ಟಿಯನ್ನು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.